ಪ್ರತಿ ಪೌರ್ಣಮಿ ದಿನ ನಡೆಯೋ ರೀತಿಯಲ್ಲಿ ಇವತ್ತು ಕೂಡ ವೀರ್ಪುರ ರಾಂಪುರ ಮಧ್ಯದಲ್ಲಿ ಟಗರಾಟ ನಡೆಯಲಿದೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಪೂಜೆ ಯಾರು ಮಾಡ್ತಾರೆ ಅಂದ್ರೆ ಯಾರ ಮೇಕೆ ಗೆಲ್ಲುತ್ತೆ ಅವ್ರದೇ. ಎಲ್ರೂ ಕೇಳಿಸ್ಕೊಳ್ಳಿ, ಈ ಬಾರಿನೂ ಗೆಲುವು ನನ್ನ ಮೇಕೆ ದಿಲವರ್ದೇ ಆಗುತ್ತೆ. ಯಾಕಂದ್ರೆ ನನ್ನ ಮೇಕೆ ಕೇವಲ ಮೇಕೆ ಮಾತ್ರ ಅಲ್ಲ, ರಣಭೂಮಿಯ ರಾಜ. ದಿಲಾವರಿಗೆ ಜೈ, ದಿಲಾವರಿಗೆ ಜೈ. ಮೊದಲನೇ ಸ್ಪರ್ಧೆ ವೀರ್ಪುರದ ದಿಲಾವರ್ ಬನಾನ್ ಸೀತಾಪುರದ ಕರಿಯನ ವಿರುದ್ಧ ಆಗಲಿದೆ. ನೋಡೋಣ, ಪ್ರತಿ ವರ್ಷದ ಹಾಗೆ ದಿಲಾವರ ಈ ವರ್ಷನ ಗೆಲ್ತಾನ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ದಿಲವರೇ ಗೆಲ್ತಾನೆ. ದಿಲವರ್, ಈ ಮೇಕನ ಒಂದೇ ಗುದ್ದಲ್ಲಿ ಬೀಳಿಸ್ಬಿಡು. ಪೋಟಿ ಶುರುವಾಗಿದ ತಕ್ಷಣ ದಿಲಾವರ್ ಗಾಳಿಯಲ್ಲಿ ಎಗಿರಿ ಕಾಲುವಿನ ನೆತ್ತಿ ಮೇಲೆ ಗುದ್ದುತ್ತಾನೆ. ದಿಲಾವರ್ ಗುದ್ದಿದ ತಕ್ಷಣ ಕಾಲು ಕೆಳಗಡೆ ಬೀಳ್ತಾನೆ. ಮೊದಲನೇ ಸುತ್ತಿನಲ್ಲಿ ದಿಲಾವರ್ ಗೆದ್ದಿದ್ದಾನೆ. ಈಗ ಮತ್ತೊಂದು ಸುತ್ತು ದಿಲಾವರ್ ವಿರುದ್ಧ ಟೈಗರ್ದು ಆಗಲಿದೆ. ದಿಲಾವರ್ 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 ಮತ್ತೆ ಟೈಗರ್ ಮಧ್ಯದಲ್ಲಿ ಒಂದು ಪೋಟಿ ಶುರು ಆಗುತ್ತೆ. ಈ ಸಾರಿ ಕೂಡ ದಿಲಾವರೇ ಗೆಲ್ತಾನೆ. ಅಭಿನಂದನೆಗಳು ಶಂಶೇರ್, ಈ ಬಾರಿನೂ ನಿಮ್ಮ ಮೇಕೆ ಗೆದ್ದುಬಿಡ್ತು. ಇದರಲ್ಲಿ ಹೊಸ ವಿಷಯ ಏನಿದೆ? ಪೂಜೆಯ ತಯಾರಿ ಮಾಡ್ಕೊಳ್ಳಿ ಪಂಡಿತ್ರೆ, ಯಾಕಂದ್ರೆ ಈ ಬಾರಿ ಕೂಡ ಪೂಜೆ ನಾನೇ ಮಾಡ್ತೇನೆ. ನಿಲ್ಲಿ, ಸ್ಪರ್ಧೆ ಇನ್ನೂ ಮುಗುದಿಲ್ಲ. ಓ, ಯಾರು ಆಟ ಆಡ್ತಾರೆ ನನ್ನ ದಿಲಾವರ್ ಜೊತೆ? ನೀನು ಮತ್ತೆ ನಿನ್ನ ಈ ಇಲಿ. ನಿನ್ನ ದಿಲಾವರ್ಗೆ ನನ್ನ ಸುಲ್ತಾನೇ ಸಾಕು. ಸುಲ್ತಾನ್ ಹೆಸರಿಡೋದ್ರಿಂದ ಯಾರು ಬಾದ್ಶಾ ಆಗೋದಿಲ್ಲ. ಬಾದ್ಶಾ ಆಗೋದಕ್ಕೆ ಸ್ಪರ್ಧೆಯಲ್ಲಿ ಗೆಲ್ಲಬೇಕು. ನಾನು ಸ್ಪರ್ಧೆಗೆ ಸಿದ್ಧವಾಗಿದ್ದೀನಿ. ನೀನ್ ತಯಾರಾಗಿದೆಯಾ ದಿಲಾವರ್? ದಿಲಾವರ್ ಆಲ್ವೇಸ್ ರೆಡಿ. ಸ್ವಲ್ಪ ತಲ್ಲೇ ಪೋಟಿ ಶುರುವಾಗತ್ತೆ. ಕಮಾನ್ ದಿಲಾವರ್, ಇವನ್ನ ಧೂಳಿಪಟ ಮಾಡ್ಬಿಡು. ಕಮಾನ್ ಸುಲ್ತಾನ್, ನನ್ನ ಮರ್ಯಾದೆ ಪ್ರಶ್ನೆ ಇದು. ಹೊಡೆಯವನನ್ನ. ಚಿಂತೆ ಮಾಡ್ಬೇಡ್ರಿ ಮಾಲೀಕ್ರೆ, ಇವತ್ ಪೂಜೆ ನೀವೇ ಮಾಡ್ತೀರಾ. ವರ್ಷಗಳ ನಂತರ ಇವತ್ತು ಮೊದಲನೇ ಬಾರಿಗೆ ಶಂಶೇರ್ ಸಿಂಗ್ ನ ಮೇಕೆ ಸೋತ್ ಹೋಯ್ತು. ಕ್ಷಮಿಸ್ಬೇಕು ಶಂಶೇರ್ ಸಿಂಗ್, ಇವತ್ತು ನೀವು ಪೂಜೆ ಮಾಡೋಕ್ಕಾಗೋದಿಲ್ಲ. ಗೆಲ್ಲುವ ಅಭ್ಯಾಸ ಆಗ್ಬಿಟ್ಟಿದೆ, ಹಾಗಾಗಿ ಸೋಲನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ನೋಡ್ಕೊಳ್ತೀನಿ ನಿನ್ನ, ಮತ್ತೆ ನಿನ್ನ ಮೇಕನ ನೋಡ್ಕೊಳ್ತೀನಿ. ಶಂಶೇರ್ ಸಿಂಗ್ ಕೋಪದಿಂದ ಹೋಗ್ತಾನೆ. ತುಂಬಾ ದಿನದ ನಂತರ ಅಲ್ಲಿ ಲಕ್ಷ್ಮಣ ಪೂಜೆ ನಡೆಯುತ್ತೆ. ಆಮೇಲೆ ಅವರು ತುಂಬಾ ದಿನದ ಬೇಜಾರಾಗಿರ್ತಾರೆ. ಅವ್ನ್ ಸೋತೋಗಿದ್ದಾನಂತ ಒಪ್ಕೊಳ್ಳೋದಕ್ಕೆ ಅವನ್ಗೆ ಮನ್ಸೇ ಕೊಡ್ತಿಲ್ಲ. ನನ್ನ ಮೇಕೆ ಯಾವಾಗ್ಲೂ ಸೋಲೋಕ್ಕಾಗೋದಿಲ್ಲ. ಹಾ ಮಾಲೀಕ್ರೆ, ನಿಮ್ಮ ಮೇಕೆ ಯಾವಾಗ್ಲೂ ಸೋಲೋ ಹಾಗಿಲ್ಲ. ಕ್ಷಮಿಸ್ಬೇಕು ಮಾಲೀಕ್ರೆ, ಇವತ್ತೀತ ನಿಮ್ಮ ಮೇಕನ ಸೋಲ್ಸಿದ್ದಾನೆ. ನಾಳೆ ನಿಮ್ಗೂ ಸವಾಲಾಗಬಹುದು. ಆರಂಭ ಮೇಕೆಯಿಂದ ಆಗಿದೆ, ಹಾಗಾಗಿ ಮೊದಲು ಮೇಕೆನ ಶಾಂತ ಮಾಡಬೇಕು. ನೀವ್ ಹೇಳಿದ್ರೆ ಇವತ್ತು ರಾತ್ರಿ ಮೇಕೆ ಊಟದಲ್ಲಿ ವಿಷ ಹಾಕ್ತೀನಿ. ಹಾ ಸರಿ ಮಾಲೀಕ್ರೆ, ನಾಳೆ ನಿಮಗೆ ಸುಲ್ತಾನ್ ಮೇಕೆ ಸತ್ತಿರುವಂತ ವಿಷಯ ಸಿಗುತ್ತೆ. ರಾತ್ರಿ ಸಮಯದಲ್ಲಿ ಬಿಲ್ಲ ಮತ್ತೆ ರಂಗ ಇಬ್ಬರು ಹೋಗಿ ಯಾರು ಇಲ್ದಿರೋ ಸಮಯದಲ್ಲಿ ಆಹಾರದಲ್ಲಿ ವಿಷ ಮಿಕ್ಸ್ ಮಾಡ್ತಾರೆ. ಇಲ್ಲಿ ತುಂಬಾ ಒಳ್ಳೆ ವಾಸನೆ ಬರ್ತಾ ಇದೆ, ಮೊದಲು ಹುಲ್ ತಿಂದ್ಬಿಡ್ತೀನಿ. ಸುಲ್ತಾನ್ ಮೇಕೆ ಬೆಳಗ್ಗೆ ಎದ್ದು ಆಹಾರ ತಿಂತಿರತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಮೇಕೆ ಕತೆ ಗೋವಿಂದ ಗೋವಿಂದ ಆಗುತ್ತೆ. ಇವತ್ತು ತುಂಬಾ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ವಿಷಾದ ಕೆಲಸ ಶುರು ಆಗಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಮೇಕೆ ಭಗವಂತನಿಗೆ ಪ್ರೀತಿ ಆಗ್ಬಿಡುತ್ತೆ. ಸ್ವಲ್ಪ ತಾದ ನಂತರ ಲಕ್ಷ್ಮಣ್ ಅಲ್ಲಿಗೆ ಹೋಗ್ತಾನೆ. ಅರೇ ಸುಲ್ತಾನ್, ನೀನ್ ಇಲ್ಲಿವರೆಗೂ ಮಲ್ಕೊಂಡಿದ್ಯಾ? ಬಾ ಬೇಗ ಹೇಳ ಮೇಲೆ ನಾವು ಮಾರ್ಕೆಟ್ಗೆ ಹೋಗ್ಬೇಕು. ಕ್ಷಮಿಸ್ಬಿಡ್ಬೇಕು ಮಾಲೀಕ್ರೆ, ಇವತ್ತು ಬೆಳಗ್ಗೆ ಬೆಳಗ್ಗೆ ಊಟ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ, ನಿದ್ದೆ ಬರ್ತಾ ಇದೆ. ಮೇಕೆಗೆ ವಿಷ ಏನೂ ಮಾಡ್ಲಿಲ್ಲ, ಏನೋ ಸಮಸ್ಯೆ ಇದೆ. ಗೂಂಡಗಳು ಇಬ್ಬರು ಶಂಶೇರ್ ಸಿಂಗ್ ಹತ್ರ ಹೋಗಿ ನಡೆದ ವಿಷಯವನ್ನು ಹೇಳ್ತಾರೆ. ಏನ್ ತಮಾಷೆ ಮಾಡ್ತಾ ಇದೀಯ ನೀನು? ಇದೆಲ್ಲ ಹೇಗ್ ಸಾಧ್ಯ? ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ ಮೇಕೆಗೆ ಹಾವು ಕಚ್ಚಿಸ್ಬಿಡು, ನೋಡ್ತೀನಿ ಹೆಂಗ್ ತಪ್ಪಿಸ್ಕೊಳುತ್ತೆ ಅಂತ. ಮಾರನೇ ದಿನ ಅವರು ಒಂದು ವಿಷ ಹಾವನ್ನು ಹಿಡ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಅವರು ಮತ್ತೆ ಆ ಮೇಕೆ ಹತ್ರ ಬರ್ತಾರೆ. ಏ ಹಾವು, ಈ ಮೇಕೆನ ನಮ್ಮ ಮುಂದೆನೆ ಕಚ್ಚಿಬಿಡು. ಹೇಗಿನ್ನು ಬದುಕೋದಿಲ್ಲ ಇದು. ನಾಳೆ ಬೆಳಗ್ಗೆ ಇವನ ಸಾವಿನ ವಿಷಯನ ಮಾಲೀಕರಿಗೆ ಕೊಟ್ಬಿಡೋಣ, ಬಾ. ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಅವರು ಬಂದು ನೋಡಿದಾಗ ಆ ಮೇಕೆ ಆರಾಮಾಗಿ ಎದ್ ನಿಂತ್ಕೊಂಡು ತಿಂತಾ ಇರುತ್ತೆ. ಇದು ಹಾವು ಕಚ್ಚಿದ್ಮೇಲೂ ಸಾಯ್ಲಿಲ್ವಲ್ಲ, ಈಗ ಮಾಲೀಕರಿಗೆ ಏನು ಉತ್ತರ ಕೊಡೋಣ? ಮತ್ತೆ ಅವರು ಶಾಕ್ ಆಗಿ ಶಂಶೇರ್ ಸಿಂಗ್ ಹತ್ರ ಹೋಗಿ ಅದೇ ವಿಷಯವನ್ನು ಹೇಳ್ತಾರೆ. ಏನೋ ಈ ಸರ್ತಿನ ಮೇಕೆ ಸಾಯ್ಲಿಲ್ವೋ? ಆ ಮೇಕೆಗೆ ಹುಲ್ಲು ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಳ್ಳಿ. ನನಗೆ ಗೊತ್ತಿದೆ,
ಇದಕ್ಕೆ ಹುಲ್ಮಾರು ಬಚ್ಚು ಕಡೆಯಿಂದ ಬರುತ್ತೆ. ಬಚ್ಚುನ ಇಲ್ಲಿ ಕರ್ಕೊಂಬನ್ನಿ. ಸ್ವಲ್ಪ ತಾದ್ಮೇಲೆ ಅವರು ಬಚ್ಚುನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಬಚ್ಚು, ಏನು ಸುಲ್ತಾನ್ ಮೇಕೆಗೆ ಹುಲ್ ನೀನ್ ಕೊಡ್ತೀಯಾ? ಹಾ ಮಾಲೀಕ್ರೆ. ನಮ್ಮ ಹುಡುಗ ಆ ಮೇಕೆಗೆ ವಿಷ ಕೊಡ್ತಾನೆ, ಆದ್ರೂ ಅದು ಸಾಯೋದಿಲ್ಲ. ಅದು ಹೇಗ್ ಸಾಧ್ಯ? ಮಾಲೀಕ್ರೆ, ಲಕ್ಷ್ಮಣ್ ದಿನಾಲು ಅವನಿಗೆ ಹಕೀಮ್ ಹತ್ರ ಕರ್ಕೊಂಡೋಗಿ ಔಷಧಿ ಕೊಡಿಸ್ತಾನೆ. ಈಗ ಗೊತ್ತಾಯ್ತು ಅವನಿಗೆ ವಿಷ ಯಾಕೆ ಹತ್ತುತ್ತಾ ಇಲ್ಲ ಅಂತ. ಕಸಾಯಿಖಾನೆ ಕರಿಯನನ್ನ ಕರೀರಿ. ನೀವು ನನ್ನ ಕರೆದ್ರ ಮಾಲೀಕ್ರೆ? ಕರಿಯ. ಸುಲ್ತಾನ್ ಮೇಕೆ ನಾಳೆ ಸೂರ್ಯನನ್ನ ನೋಡಬಾರ್ದು. ನೀವು ಹೇಳ್ದಂಗೆ ಆಗ್ಲಿ. ನಾಳೆ ಅವನ ಬಿರಿಯಾನಿ ಆಗ್ಬಿಡುತ್ತೆ. ರಾತ್ರಿ ಸಮಯದಲ್ಲಿ ಕಾಲು ಕಸಾಯಿ ಅವನ ಮನುಷ್ಯರನ್ನ ಕರ್ಕೊಂಡು ಆ ಮೇಕೆ ಇರುವ ಜಾಗಕ್ಕೆ ಹೋಗ್ತಾನೆ. ನನ್ನ ಚೀಲದಲ್ಲಿ ಹಾಕೊಂಡು ಕಸಾಯಿಖಾನೆಗೆ ತಗೊಂಡೋಗಿ. ಕಾಲೋನಿಯ ವ್ಯಕ್ತಿಗಳು ಅದನ್ನೊಂದು ಮೂಟೆಯಲ್ಲಿ ಕಟ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆಮೇಲೆ ಅದನ್ನ ಕತ್ತರಿಸೋದಕ್ಕಂತ ಆಚೆ ತೆಗಿತಾರೆ. ಆಗ ಅಲ್ಲಿಗೆ ಶಂಶೇರ್ ಸಿಂಗ್ ಬರ್ತಾನೆ. ವಾ ಕರಿಯ, ವಿಷ ಇವನನ್ನ ಏನು ಮಾಡ್ಲಕ್ಕಾಗ್ಲಿಲ್ಲ. ನೀನು ನನ್ನ ಸಾವಿನ ಮನೆಗೆ ತಗೊಂಬಂದಿಟ್ಟಿದೀಯ. ತಗೋ ನಿನ್ನ ಹಣವನ್ನ. ನೀನ್ ಅನ್ಕೊಂಡಿದ್ಯಾ ಕರಿಯನ್ನ ಇಲ್ಲಿ ಕರ್ಕೊಂಬಂದಿದ್ದಾನೆ ಅಂತ? ಇಲ್ಲ, ಕಾಲು ನನ್ನ ಇಲ್ಲಿ ಕರ್ಕೊಂಡು ಬಂದಿಲ್ಲ. ನಾನ್ ಕರಿಯನ ಜೊತೆ ನನ್ನ ಇಷ್ಟದ ಪ್ರಕಾರ ಬಂದಿದ್ದೀನಿ. ಏನ್ ಮಾತಾಡ್ತಾ ಇದೀಯ ಮೇಕೆ ನೀನು? ಇದು ತಮಾಷೆ ಅಲ್ಲ, ವಾಸ್ತವ. ನಾನ್ ಬೇಕಾದ್ರೆ ನಿನ್ನ ಅಲ್ಲೇ ಮುಗಿಸ್ಬಿಡ್ತಾ ಇದ್ದೆ. ನಂಬಿಕೆ ಇಲ್ಲ ಅಂದ್ರೆ ನೋಡು. ಈ ಮೇಕೆಗೆ ಹುಚ್ಚಿಡ್ದು ಬಿಟ್ಟಿದೆ. ಓಡಿ ಇಲ್ಲಿಂದ. ಕಾಲುವಿನ ಮನುಷ್ಯರಿಬ್ಬರು ಮೇಕೆ ಹತ್ರ ಒದೆ ತಿಂದು ಅಲ್ಲಿಂದ ಓಡೋಗ್ತಾರೆ. ಈಗ ನನ್ನ ಮಾತ್ ಮೇಲೆ ನಂಬಿಕೆ ಬಂತಲ್ವಾ? ನೀವು ನಂದು ಏನು ಕಿತ್ಕೊಳಕ್ಕಾಗಲ್ಲ. ನೀನ್ ಇಷ್ಟೊಂದು ಶಕ್ತಿವಂತನ? ಹಾಗಿದ್ರೆ ಅಷ್ಟು ಸುಲಭವಾಗಿ ನಮ್ಮ ಜೊತೆ ಹೇಗ್ ಬಂದೆ? ಲಕ್ಷ್ಮಣ್ ನೋಡ್ಬೇಕು ಅನ್ಕೊಂಡಿದ್ದ ನನ್ನ ಯಾರು ಸಾಯಿಸ್ತಾರೆ ಅಂತ. ಹಾಗಿದ್ರೆ ಲಕ್ಷ್ಮಣ್ಗೆ ಗೊತ್ತಾ ಯಾರೋ ನಿನ್ನ ಸಾಯಿಸಕ್ ಬಯಸ್ತಾ ಇದಾರೆ ಅಂತ? ಬೇರೆ ಯಾರು ಅಲ್ಲ, ನೀನೇ ನನ್ನ ಕೊಲ್ಲೋಕ್ ಬಯಸ್ತಾ ಇದೀಯಾ. ಇದು ನನಗೆ ಗೊತ್ತೇ ಇತ್ತು. ಆದ್ರೆ ನಾನು ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ಕೊಂಡಿದ್ದೆ. ಪಂಡಿತ್ರೆ ನೋಡ್ಕೊಳ್ಳಿ, ಏನೇನು ಪೂಜೆಗೆ ಲಾಯಕ ಇವನು? ಪೂಜೆಗೆ ಲಾಯಕ ಇಲ್ಲ. ಇವನು ಊರಲ್ಲಿ ಇರೋದಕ್ಕೆ ಲಾಯಕ್ ಕೂಡ ಇಲ್ಲ. ಶಂಶೇರ್ ಸಿಂಗ್ ನಾಳೆ ಬೆಳಗ್ಗೆ ಪಂಚಾಯಿತಿಯಲ್ಲಿ ಹಾಜರಾಗಬೇಕು. ಮಾರನೇ ದಿನ ಶಂಶೇರ್ ಸಿಂಗ್ ಸಭೆಗೆ ಬರ್ತಾನೆ. ಶಂಶೇರ್ ಸಿಂಗ್, ನಿಮ್ಮ ಈ ಕೃತ್ಯ ನಾಚಿಕೆಗೇಡದ್ದು. ಇವತ್ತಿಂದ ನೀವು ಯಾವುದೇ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಹಾಗಿಲ್ಲ. ಮತ್ತೆ ಲಕ್ಷ್ಮಣ ಇವತ್ತಿಂದ ಪೂಜೆಯ ಅಧಿಕಾರಿ. ಯಾಕಂದ್ರೆ ಸುಲ್ತಾನ್ ವೀರತತ್ವದ ಪರಿಚಯ ಕೊಟ್ಟಿದ್ದಾನೆ. ಶಂಶೇರ್ ಸಿಂಗ್, ನೇನ್ ಮಾಡಿರೋ ಕೃತ್ಯ ಕ್ಷಮೆಗೆ ಅರ್ಹವಲ್ಲ. ಹಾಗಾಗಿ ಪಂಚಾಯಿತಿ ನಿನ್ನ ಊರಿಂದ ಹೊರಗಡೆ ಆಗೋಕೆ ಬಯಸುತ್ತೆ. ನಿಂತ್ಕೊಳ್ಳಿ ಮುಖ್ಯಸ್ಥರೇ, ಇವರನ್ನ ಕ್ಷಮಿಸ್ಬಿಡಿ. ಏನು ಹೇಳ್ತಾ ಇದೀಯ ಲಕ್ಷ್ಮಣ್ ನೀನು? ಇವನು ನಿನ್ನ ಮೇಕೆನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಮುಖ್ಯಸ್ಥರೇ, ನಾನು ಏನನ್ನ ಹೇಳೋಕೆ ಬಯಸ್ತಾ ಇದ್ದೆ ಅಂದರೆ, ಮಂದಿರದಲ್ಲಿ ಪೂಜೆ ಮಾಡೋ ಹಕ್ಕು ಎಲ್ರಿಗೂ ಇರುತ್ತೆ ಅಂತ. ಮತ್ತು ನಾನು ಇದನ್ನು ನಿರೂಪಣೆ ಮಾಡಿ ತೋರಿಸಿದ್ದೀನಿ. ಈಗ ದಯವಿಟ್ಟು ಇವರಿಗೆ ಏನೋ ಶಿಕ್ಷೆ ಕೊಡಬೇಡಿ. ಲಕ್ಷ್ಮಣ್ನ ಮಾತು ಕೇಳಿಸ್ಕೊಂಡು ಶಂಶೇರ್ ಸಿಂಗ್ ಮನಸ್ಸು ಬದಲಾಗತ್ತೆ. ನಾನು ನನ್ನ ಅಹಂಕಾರದಿಂದ ಕುರುಡನಾಗಿ ಇದೆಲ್ಲ ಮಾಡಿದೆ. ಆದರೆ ಇವತ್ತೊಂದು ಮೇಕೆ ಕಾರಣದಿಂದ ನನ್ನ ಕಣ್ಣು ತಿರುಗಿತು. ನನ್ನ ಅಹಂಕಾರದ ನಶೆಯಲ್ಲಿ ಮರ್ತೋಗ್ಬಿಟ್ಟಿದೆ. ಪೂಜೆ ಮಾಡುವ ಹಕ್ಕು ಎಲ್ರಿಗೂ ಇರುತ್ತೆ ಅಂತ. ಈ ಅಧಿಕಾರ 2 ಮೇಕೆಗಳ ಒಡೆದಾಟದಿಂದ ನಿರ್ಧಾರ ಆಗೋದಿಲ್ಲ. ಅವನ ಮನಸ್ಸು ಬದಲಾಗಿದ್ದು ನೋಡಿ ಊರಲ್ಲಿರೋರೆಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಸರಿ ಶಂಶೇರ್ ಸಿಂಗ್, ನೀವು ತಡವಾದ್ರೂ ಸರಿಯಾಗಿ ಬಂದಿದ್ದೀರಿ. ಲಕ್ಷ್ಮಣ್ ಹೇಳ್ದಂಗೆ ನಾನು ನಿಮ್ಗೆ ಶಿಕ್ಷೆ ಕೊಡೋದಿಲ್ಲ. ನೀವು ನನ್ನ ಕ್ಷಮಿಸಿ. ನನಗೆ ಉಪಕಾರ ಮಾಡಿದ್ದೀರ ಲಕ್ಷ್ಮಣ. ಕ್ಷಮೆಗಿಂತ ದೊಡ್ಡದು ಏನೂ ಇರೋದಿಲ್ಲ. ಶಂಶೇರ್ ಸಿಂಗ್, ಬನ್ನಿ ದೇವಸ್ಥಾನಕ್ಕೆ. ಇವತ್ತು ನಾವು ಜೊತೆಲಿ ಕುತ್ಕೊಂಡು ಪೂಜೆ ಮಾಡೋಣ. ಲಕ್ಷ್ಮಣ ಒಳ್ಳೆ ಮನ್ಸನ್ನ ನೋಡಿ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಸುಲ್ತಾನ್ ಮೇಘೆಗೆ ಜೈ, ಲಕ್ಷ್ಮಣನಿಗೆ ಜೈ. ಆ ದಿನದಿಂದ ಪೂಜೆ ಯಾರು ಮಾಡ್ತಾರೆ ಅಂತ ನಿರ್ಣಯ ಮಾಡೋದಕ್ಕೆ ಯಾವೊಂದು ಮೇಕೆಗಳ ಪೋಟಿ ಅವರಲ್ಲಿ ನಡೆದಿಲ್ಲ. ಆ ಊರಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ದಿನ ಪೂಜೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.